ಅವಾಗ ಭೂಮಿಗೆ ಬಂದ ತಕ್ಷಣ ಕಾನ್ಶಿಯಸ್ ಆಗಿರ್ತಾರ? 100%. ಇವಾಗಲೂ ಮಾತಾಡ್ತಾರೆ ಇನ್ನು ಟ್ರಂಪ್ಗಳನ್ನ ವೇಟ್ ಮಾಡಿ ನಾನು ಬರ್ತೀನಿ ಸೆಲೆಬ್ರೇಟ್ ಮಾಡೋಣ ಅಂತ ಕೂಡ ಹೇಳಿದಾರೆ. ಇಟ್ಸ್ ಎವ್ರಿಥಿಂಗ್ ಕಾನ್ಶಿಯಸ್, ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ. ಆಮೇಲೆ ಈಗ ಸರ್, ಈಗ ಸಾರಿ ಫಾರ್ ಇಂಟರಪ್ಟ್, ನಾಸಾ ಕ್ಲಾರಿಫೈ ಮಾಡ್ತಾ ಇದೆ ಅಂಡಾಕ್ ಸಕ್ಸಸ್ಫುಲ್ ಆಗಿದೆ ಅಂತ. ಅದು ಹೇಗಿರುತ್ತೆ ಸರ್? ಇವಾಗ ಏನ್ ಗೊತ್ತಾ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಲೈಕ್ ಒಂದು ಬಸ್ಸಿಂದ ಬಸ್ ಹತ್ಕೊಂಡಂಗಲ್ಲ. ಇದೇನ್ ಮಾಡ್ತೀವಿ, ಒಂದು ಸ್ಟೇಷನ್ ಜೋರ ಹೋಗ್ತಾ ಇರುತ್ತೆ, ತುಂಬಾ ಸ್ಪೀಡ್ ಹೋಗ್ತಾ ಇರುತ್ತೆ. ಅದನ್ನ ನೀವು ಇನ್ನೊಂದು ಇಲ್ಲೇನು ಹೋಗಿರೋಂಥ ವೆಹಿಕಲ್ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ. ಅಂಡಾಕಿಂಗ್ ಅಂದ್ರೆ ಅಲ್ಲಿರುವಂತ ಒಳಗಡೆ ಒಂದು ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡಿರ್ತಾರೆ. ಇವಾಗ ಹೇಗೆ ಭೂಮಿ ಮೇಲೆ ಇರುತ್ತೆ ಅದೇ ತರ ಪ್ರೆಷರ್, ಟೆಂಪರೇಚರ್ ಎಲ್ಲ ಮೇಂಟೈನ್ ಆಗಿರುತ್ತೆ, ಏರ್ ಕಂಡೀಷನ್ ತರ ಇರುತ್ತೆ. ಓಕೆ, ಅಲ್ಲಿಂದ ಅವರು ಒಳಗಡೆ ಬರ್ಬೇಕು, ಅದಕ್ಕೊಂದು ಡಾಕಿಂಗ್ ಅಂತ ಹೇಳ್ತಾರೆ. ಡಾಕಿಂಗ್ ಅಂದ್ರೆ ಅಂಟ್ಕೊಳ್ಳೋದು ಅಂತ. ಆ ಡೋರ್ ಓಪನ್ ಮಾಡಿ ಇವ್ರನ್ನೆಲ್ಲ ಈ ಕಡೆ ತಗೊಂಡ್ಬಿಡ್ತಾರೆ, ವೆಹಿಕಲ್ ತಗೊಂತಾರೆ. ಆಮೇಲೆ ಆ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅಲ್ಲೇ ಸಪ್ರೇಟ್ ಆಗಬೇಕು, ಅಂಡಾಕ್ ಮಾಡ್ಬೇಕು. ಅಂಡಾಕ್ ಅಂದ್ರೆ ಸಪ್ರೇಟ್ ಆಗಬೇಕು. ಆ ವೆಹಿಕಲ್ ಇದ್ರ ಒಟ್ಟಿಗೆ ಹೋಗ್ತಾ ಇರುತ್ತೆ. ನಾವು ಮೊನ್ನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಗೊತ್ತಾ, ಇಸ್ರೋದು ರೀಸೆಂಟ್ಲಿ, ಅದೇ ತರನೇ. ಅದು ಸಪ್ರೇಟ್ ಆದ ಮೇಲೆ ಅದು ದೂರ ಹೊರಟಾಗುತ್ತೆ, ಇದನ್ನು ಬೇರೆ ಆರ್ಬಿಟ್ ಬರುತ್ತೆ. ಇಲ್ಲಿಂದ ಇರೋದು ನಾವು ಓನ್ಲಿ 440 ಕಿಲೋಮೀಟರ್ ಅಷ್ಟೇ. ಬಟ್ ಇಷ್ಟೊಂದು ಟೈಮ್ ಏನಕ್ಕೆ ತಗೊಳುತ್ತೆ, ಅಷ್ಟು ಸ್ಪೀಡಲ್ಲಿ ಬಂದ್ರೆ ಬಿಕಾಸ್ ಆಫ್ ದಿಸ್ ರೊಟೇಷನ್ ಮಾಡಿ 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 ಬರ್ಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಐ ಕಮ್ ಟು ಯುವರ್ ಸ್ಟುಡಿಯೋ ಟುಮಾರೋ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಆಡಿಯೋಲ್ಲಿ ಹೇಳ್ಬೇಕು, ಹೇಳಕ್ಕೆ ಕಷ್ಟ. ಅದು ಸಪ್ರೇಟ್ ಆರ್ಬಿಟ್ ಮಾಡಿ 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 ಕೊನೆಗೆ ಬಂದು ಭೂಮಿ ಮೇಲೆ ಇಳಿಯೋದು. ಆಕ್ಚುಲಿ ಇಷ್ಟೊಂದು ಟೈಮ್ ಬೇಕಾಗತ್ತೆ ಅನ್ಸುತ್ತೆ ನಿಮ್ಗೆ. ಬರೀ 400 ಕಿಲೋಮೀಟರ್ ಅಷ್ಟೇ. 10:00 ಬಿಟ್ಟಿದ್ದು ಮಧ್ಯರಾತ್ರಿ ಆಲ್ಮೋಸ್ಟ್ 3:30 ಅಂದ್ರೆ 17 ಗಂಟೆ ಕಾಲ ಆಗುತ್ತೆ. 17 hours ಆಲ್ಮೋಸ್ಟ್ ಆಗುತ್ತೆ. ಯಾಕೆ ಇಷ್ಟು 400 ಕಿಲೋಮೀಟರ್ ಅಷ್ಟೊಂದು ಬೇಕಾ ಅನ್ಸುತ್ತೆ. ಬಟ್ ಇಟ್ ನಾಟ್ ಲೈಕ್ ಡೈರೆಕ್ಟ್ಲಿ ಕಮಿಂಗ್ ಇನ್ ಲ್ಯಾಂಡಿಂಗ್. ಏರೋಪ್ಲೇನ್ ತರ ಇಟ್ ನೀಡ್ ಟು ಬಿ ಆರ್ಬಿಟೆಡ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್. ಭೂಮಿ ಸ್ಪೀಡ್ ಕರೆಕ್ಟ್ ಮಾಡಿ ಕೊನೆಗೆ ಬಂದು ಲ್ಯಾಂಡ್ ಆಗುತ್ತೆ. ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕು ಭೂಮಿ ಮೇಲೆ. ಹಂಗ ಮಾಡ್ಲಿಕ್ಕೆ ಇಷ್ಟು ಟೈಮ್ ತಗೊಳುತ್ತೆ. ಬಟ್ ಅವ್ರು ಅಡ್ಜಸ್ಟ್ ಆಗ್ತಾರೆ, ಕಮ್ಯುನಿಕೇಟ್ ಎಲ್ಲ ಮಾತಾಡ್ತಾರೆ. ಅವ್ರು ಬರ್ತಾ ಏನ್ ಮಾಡ್ತಾರಲ್ಲ ಇದೆಲ್ಲ ಮಾಡ್ತಾರೆ. ಬರ್ಬೇಕಾದ್ರೆ ತುಂಬಾ ಮೋಸ್ಟ್ ಡೇಂಜರಸ್ ಟೈಮ್ ಇದೆ ಲಾಸ್ಟ್ ಅಲ್ಲಿ. ಅದಕ್ಕೆ ನಾಕ್ಸಿ ಲೂಸೆಂಟ್ ಕ್ಲೌಡ್ಸ್ ಅಂತಾರೆ. ಮೆಸೋಸ್ಫಿಯರ್ ಅನ್ನೋ ಜಾಗ ಅವ್ರು ದಾಟ್ಕೊಂಡ್ ಬರ್ಬೇಕು. ಅದು ಚಾಲೆಂಜಿಂಗ್. ಅಲ್ಲೇ ಮೋಸ್ಟ್ ಆಫ್ ದಿ ಸ್ಪೇಸ್ ಶಿಪ್ ಸುಟ್ಟೋಗೋದು, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆಲ್ಲ ರಾತ್ರಿ ಕಾಯ್ತಾ ಇರೋದು ನಾವು. ಅದು ದಾಟ್ಕೊಂಡು ಒಳಗಡೆ ಹೋಗ್ಬಿಟ್ರೆ ಸ್ಟ್ರಾಟೋಸ್ಫಿಯರ್ ಬರ್ತೀವಿ. ಅಲ್ಲಿಂದ ದೆನ್ ನೋ ಪ್ರಾಬ್ಲಮ್, ಆರಾಮ್ಸೆ ದೆನ್ ಕಮ್ ಟು ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಆಲ್ಮೋಸ್ಟ್ ಎನ್ವೈರನ್ಮೆಂಟ್ ಎಲ್ಲ ಸೇಮ್ ಇರುತ್ತೆ. ಅಲ್ಲಿಗೆ ಬರ್ತಾ 10 ಕಿಲೋಮೀಟರ್ ಹೈಟ್ ಅಲ್ಲಿ ಇರುತ್ತೆ. ಇಷ್ಟು ಬರೋವರೆಗೂ ತುಂಬಾ ಕಷ್ಟ. ಅಲ್ಲಿ ತುಂಬಾ ಕಷ್ಟ. 90ರಿಂದ 150 ಕಿಲೋಮೀಟರ್ ಇದೆಯಲ್ಲ, ಅದು ತುಂಬಾ ಮೋಸ್ಟ್ ಡೇಂಜರಸ್ ಟೈಮ್. ಅಲ್ಲೇ ಎಲ್ಲ ಸುಟ್ಟೋಗೋದು. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಆಂಕ್ಷಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ಸಿಚುವೇಶನ್ ಅಲ್ಲಿ ನೈಟ್ ಅಲ್ಲಿ ಲ್ಯಾಂಡ್ ಆಗೋದ್ರಿಂದ ಆ ಟೈಮ್ ಅಂದ್ರೆ ಹೆಲ್ಪ್ ಆಗುತ್ತಾ? ನಮಗೆ ಲೈಟ್ ಆಗಲ್ಲ, ನಮಗೆ ನೈಟ್ ಅಷ್ಟೇ. ಅವ್ರಿಗೆ ಡೇ ಟೈಮ್ ಆಯ್ತಲ್ಲ, ಈವ್ನಿಂಗ್ 5 o'clock ಬರುತ್ತೆ. ಫೈನ್. ಫ್ಲಾರಿಡಾ ಟೈಮ್ ತಗೋಬೇಕು ನೀವು. ಅಮೆರಿಕನ್ 3 ಟೈಮ್ ಇರುತ್ತೆ, ಫ್ಲಾರಿಡಾ ಟೈಮ್ ತಗೋಬೇಕು. ಅಲ್ಲಿ ಆ ಟೈಮಿಗೆ ಲ್ಯಾಂಡ್ ಆಗುತ್ತೆ. ನಮ್ಗೆ ರಾತ್ರಿ ಅಷ್ಟೇ, ಅದಕ್ಕೆ ಸರ್, ಇನ್ನೊಂದು ವಿಚಾರ, ನಿನ್ನೆ ಒಬ್ರು ವಿಜ್ಞಾನಿಗಳು ಮಾತನಾಡ್ತಾ ಹೇಳಿದ್ರು, ಭೂಮಿನ ಈ ಒಂದು ಏನು ಮೊದಲು ಇವರು ಹೋಗಿದ್ರಲ್ಲ ಸುನೀತಾ ವಿಲಿಯಮ್ಸ್ ಅವರು, ಆ ಒಂದು ನೌಕೆ ರೌಂಡ್ ಹೊಡೆಯೋದಕ್ಕೆ 1.5 ಗಂಟೆ ಟೈಮ್ ತಗೊಳ್ತಿತ್ತಂತೆ. ಈಗ ಹೋದಂತ ಈ ಫಾಲ್ಗನ್ 9 ಏನಿದೆ ಸರ್, ಸೊ ಅದು ಯಾವ ರೀತಿಯಾಗಿ ಡಾಕಿಂಗ್ ಮಾಡ್ತಾರೆ ಅಷ್ಟು ಸ್ಪೀಡಲ್ಲಿ ಇದ್ದಾಗ ಅಂತ? ಏನ್ ಮಾಡ್ತಾ ಇದ್ದೀನಿ ಕೇಳಿಸ್ಕೊಡಿ. ಅದೇ ನಾನು ಹೇಳಿದ್ದೆ, ಸುಮ್ಮನೆ ಇಟ್ಸ್ ನಾಟ್ ಲೈಕ್ ಪಾಯಿಂಟ್ ಟು ಪಾಯಿಂಟ್. ಭೂಮಿ ಮೇಲೆ ಆದ್ರೆ 1 ಪಾಯಿಂಟ್ ಟು 1 ಪಾಯಿಂಟ್. ಬೆಂಗಳೂರು ಟು ತುಮಕೂರು ಸ್ಟ್ರೈಟ್ ಆಗಿ ಹೇಳ್ತೀರಾ, ಹಂಗಿರಲ್ಲ. ಇದಂತ ಭೂಮಿಗೆ ಸುತ್ಕೊಂಡು ಆರ್ಬಿಟ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಅದು ಆಲ್ರೆಡಿ ತುಂಬಾ ಸ್ಪೀಡ್, ಅಂದ್ರೆ 90 ಮಿನಿಟ್ಸ್ ಒಂದ್ ಡೇ ಆಗ್ಬಿಡುತ್ತೆ. ಅಷ್ಟು ಸ್ಪೀಡ್ ಹೋಗ್ತಾ ಇರುತ್ತೆ. ಎಷ್ಟೋ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಬರುತ್ತೆ ಸ್ಪೀಡ್. ಇವೆರಡನ್ನು ಸ್ಪೀಡ್ ಸಿಂಕ್ರನೈಸ್ ಮಾಡ್ತಾನೆ. ಸಿಂಕ್ರನೈಸ್ ಮಾಡಿದಾಗ ಎರಡು ಸೇಮ್ ಆಗ್ಬಿಡುತ್ತೆ. ಆವಾಗ ಡಾಕ್ ಮಾಡೋದು. ಅದೇ ಒಂದು ರಂಗಲ್ ರಾಟೆ ಓಡ್ತಾ ಇದೆ ಅನ್ಸ್ಕೊಳ್ಳಿ. ಒಂದು ನಿಮ್ಮ ಕಮಾನ್ ನಂಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಯಾವ್ದೋ ಒಂದು ರಂಗರಾಟೆ ಗೊತ್ತಾ, ಗಿರ್ಗಟ್ಲೆ ಅಂತ ನೋಡಿರ್ಬೋದಲ್ಲ ನೀವೆಲ್ಲ. ಇದು ಫಂಕ್ಷನ್ ಇದು ಕಳೆಕಾಯಿ ಪರೀಕ್ಷೆ ಇರ್ಬೋದು, ಯಾವ್ದನ್ನ ಈ ತರ ಜಾತ್ರೆಗಳ ಅದು ತಿರುಗ್ತಾ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಹೋದ್ರೆ ಕ್ಲಾಶ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿ, ಫಸ್ಟ್ ನಾವು ಅವ್ರ ಜೊತೆನೇ ಓಡ್ಬೇಕು. ಓಡಿ ಎರಡು ಏನಾದ್ರೆ ಎರಡು ಸೇಮ್ ಆಗ್ಬಿಡುತ್ತೆ. ನಿಮ್ ಸ್ಪೀಡು ಅವ್ರ ಸ್ಪೀಡ್ ಜಸ್ಟ್ ಅದಕ್ಕೆ ಡಾಕಿಂಗ್ ಅಂತ ಕರೀತಾರೆ. ಇದು ನಮ್ಮ ನಾರ್ಮಲ್ ಅದೇ ಬಸ್ಸಲ್ಲಿ ಸ್ಟಾಪಿಂಗ್ ಅಂತ ಹೇಳ್ತೀವಿ. ಈಗ ತಗೊಂಡಾಗ ಸುಮ್ಮನೆ ಒಂದು ಬಸ್ ಸ್ಟಾಪ್ ಅದು ಸ್ಟಾಪಿಂಗ್ ಮಾಡ್ತೀವಿ. ಅಲ್ಲಿ ಡಾಕಿಂಗ್ ಅಲ್ಲಿ ಎರಡು ಸೇಮ್ ಆಲ್ಮೋಸ್ಟ್ ರಿಲೇಟಿವ್ ಮೋಷನ್ 0 ಆಗ್ಬಿಡುತ್ತೆ. ಅಂದ್ರೆ ಎರಡು ಸೇಮ್ ಆಗುತ್ತೆ. ಅವು ಜಸ್ಟ್ ಪಾಸ್ ಆಗ್ತಾರೆ. ಆದ್ರೆ ನೀವು ಹೊರಗಡೆ ದೂರದಿಂದ ನೋಡಿದಾಗ ಎರಡು ತುಂಬಾ ಫಾಸ್ಟ್ ಇರುತ್ತೆ, ತುಂಬಾನೇ ಫಾಸ್ಟ್ ಇರುತ್ತೆ. ಅದೇ ಪರ್ ಸೆಕೆಂಡ್ ಎಷ್ಟೋ ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇರುತ್ತೆ. ಅರ್ಧ ಆಯ್ತಾ? ಇಲ್ಲದ್ರೆ ಭೂಮಿಗೆ ಬಂದ್ರೆ ಅಪ್ಪಳಿಸ್ಬಿಡುತ್ತೆ. ಇಟ್ ಹ್ಯಾಸ್ ಟು ಟ್ರಾವೆಲ್ ಇನ್ ದಟ್ ಸ್ಪೀಡ್ ಆರ್ಬಿಟ್. ಎರಡು ಆರ್ಬಿಟ್ ಸೇಮ್ ಆದ್ರೆ ಡಾಕ್ ಆಗುತ್ತೆ. ಅದೇ ರೀತಿ ಅದನ್ನ ಡಾಕಿಂಗ್ ತೆಗಿಬೇಕಾದ್ರೆ ಆಚೆ ಬರ್ಬೇಕಾದ್ರೆ ಎರಡು ಡಿಟ್ಯಾಚ್ ಮಾಡಿ ಅದು ಸ್ಪೀಡ್ ಡಿಫ್ರೆನ್ಸ್ ಮಾಡ್ತಾರೆ. ಅದಕ್ಕೆ ಥ್ರಸ್ಟರ್ಸ್ ಎಲ್ಲ ಪೇರ್ ಮಾಡಿ ಸ್ಲೋ ಮಾಡ್ತಾರೆ. ಇದನ್ನ ಅದು ದೂರ ಆಗುತ್ತೆ. ದೆನ್ ಅಗೇನ್ ಇಟ್ ಲೈಸ್ ಟು ಆರ್ಬಿಟ್ ಸ್ಲೋಲಿ ಅಂಡ್ ಕಮ್ ಬ್ಯಾಕ್ ಟು ದಿ ಅರ್ತ್. ರೊಟೇಟ್ ಮಾಡ್ಕೊಂಡು ಬರುತ್ತೆ. ಅದರಿಂದ ಇಷ್ಟೊಂದು ಟೈಮ್ ತಗೊಳುತ್ತೆ. ಅದರ್ವೈಸ್ 400 ಕಿಲೋಮೀಟರ್ಸ್ ನಥಿಂಗ್ ಅಲ್ವಾ. 400 ರೀಚ್ ಆಗೋದು ಎಷ್ಟು ಈಸಿ ರೀಚ್ ಆಗ್ಬಿಡ್ತೀವಿ. ಇವನ್ ಬಸ್ಸಲ್ಲಿ ನೀವು ಒಂದು ಜಾಗದ ಒಂದು ಭೂಮಿ ಮೇಲೆ ಹೋಗಿ ತುಂಬಾ ಈಸಿ. ಆದ್ರೆ ಈ ಸ್ಪೇಸ್ ಬರ್ಬೇಕಾದ್ರೆ ಆರ್ಬಿಟ್ ಮಾಡ್ಕೊಂಡೇ ಬರ್ಬೇಕು. ಓಕೆ, ಫೈನ್ ಸರ್. ಸರ್, ಇದ್ರ ಜೊತೆಗೆ ನೀರಲ್ಲಿ ಲ್ಯಾಂಡ್ ಮಾಡೋ ರೀಸನ್ ಏನ್ ಸರ್? ಅದು 2 ಥಿಂಗ್ಸ್ ಸರ್. ನೀರಲ್ಲಿ ಲ್ಯಾಂಡ್ ಮಾಡೋದು, ಭೂಮಿ ಮೇಲೆ ಲ್ಯಾಂಡ್ ಮಾಡೋದು.
ರಷ್ಯನ್ಸ್ ಎಲ್ಲ ಯಾವಾಗಲೂ ಭೂಮಿ ಮೇಲೆ ಲ್ಯಾಂಡ್ ಮಾಡ್ತಾರೆ. ಕಜಕಿಸ್ತಾನ್ ಒಂದು ಜಾಗ ಇದೆ, ಅಲ್ಲಿ ಮಾಡ್ತಾರೆ ಯಾವಾಗಲೂ. ಅದಕ್ಕೆ ಇವರು ಅಮೆರಿಕನ್ ಟೆಕ್ನಾಲಜಿ ವಾಟರ್ ಲ್ಯಾಂಡ್ ಮಾಡಿ ಆಮೇಲೆ ಬೋತ್ ಈಸ್ ಪಾಸಿಬಲ್, ದೇರ್ ಇಸ್ ನಥಿಂಗ್ ಡಿಫರೆಂಟ್. ರಷ್ಯನ್ ಮಿಷನ್ಸ್ ಎಲ್ಲ ಲ್ಯಾಂಡ್ ಆನ್ ಅರ್ತ್, ಇವರು ಲ್ಯಾಂಡ್ ಆನ್ ಮೂನ್ ವಾಟರ್ ಮಾಡ್ಕೊಂಡು ಬರ್ತಾರೆ. ನಥಿಂಗ್ ರಾಂಗ್, ಅವರು ಟೆಕ್ನಾಲಜಿ. ಫೈನ್ ಸರ್. ಈಗ ಇವರು ಬಂದ ಮೇಲೆ ಅವ್ರ ಫ್ಯಾಮಿಲಿಗೆಲ್ಲ ಮೀಟ್ ಆಗಕ್ಕೆ ಟೈಮ್ ಕೊಡ್ತಾರಾ? ನಾಟ್ ಇಮಿಡಿಯೇಟ್ ಅಂದ್ರೆ ಅವ್ರನ್ನ ಒಂದ್ ಕಡೆ ಸಪರೇಟ್ ಆಗಿ ಒಂದು ಕ್ಲಾಸಲ್ಲಿ ಇರುತ್ತೆ. ದೇ ವಿಲ್ ನಾಟ್ ಬಿ ಸ್ಟ್ರೈಟ್ ವೇ ಕಮ್ ಟು ದಿ ಅಟ್ಮಾಸ್ಫಿಯರ್. ಅವ್ರನ್ನ ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾರೆ. ಏನಾರ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೊಂದು ಡಾಕ್ಟರ್ಸ್, ಸ್ಪೆಷಲ್ ಡಾಕ್ಟರ್ ಇರ್ತಾರೆ, ಏವಿಯೇಷನ್ ಮೆಡಿಸಿನ್ಸ್ ಇರ್ತಾರೆ. ನಾರ್ಮಲ್ ಡಾಕ್ಟರ್, ಏವಿಯೇಷನ್ ಡಾಕ್ಟರ್ಸ್ ಇರ್ತಾರೆ. ಅವರೇ ಚೆಕ್ ಮಾಡಿ ಇಟ್ ಟೇಕ್ ಸಮ್ ಟೈಮ್, ಇಟ್ಸ್ ನಾಟ್ ದಟ್, ಬಟ್ ದೇ ಕ್ಯಾನ್ ಸಿ ಥ್ರೂ ದ ಗ್ಲಾಸ್ ಅಲ್ಲಿ ವಿಶ್ ಮಾಡ್ತಾರೆ. ಬಟ್ ಅವ್ರನ್ನ ಇಟ್ಕೊಂಡು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಟ್ಟು ಅವ್ರನ್ನ ನಾರ್ಮಲೈಸ್ ತಂದು ಆಮೇಲೆ ದೇ ಕ್ಯಾನ್ ಮೀಟ್ ಎವ್ರಿಬಡಿ. ದೇರ್ ಇಸ್ ನೋ ಪ್ರಾಬ್ಲಮ್. ದಟ್ ಇಸ್ ದಿ ನಾರ್ಮಲ್ ಪ್ರೊಸೀಜರ್ ಅದು. ಸರ್ ಇದು ಎಷ್ಟು ದಿನ ಟೈಮ್ ತಗೊಳುತ್ತೆ ಅವರ ರಿಕವರಿ ಆಗಕ್ಕೆ, ಅಂದ್ರೆ ಇಲ್ಲಿ ಹೊಂದ್ಕೊಳ್ಳೋಕೆ? Normally, because it depends on their age, their body condition, everything else. Normally, it will take some few days, but they can always wish and they can see through the glass, everything. ನಾನು ಎಷ್ಟೊಂದು ಸತಿ ನಾನು ರಷ್ಯಾದಲ್ಲಿ ನಾನೇ ಝೀರೋ ಗ್ರಾವಿಟಿ ಹೋಗಿ ಬಂದೆ. ಇಫ್ ಯು ವಾಂಟ್ ಐ ಕ್ಯಾನ್ ಶೇರ್ ಮೈ ವಿಡಿಯೋ. ಯು ಕ್ಯಾನ್ ಜಸ್ಟ್ ಗೋ ಟು ಗೂಗಲ್, ಟೈಪ್ ಝೀರೋ ಗ್ರಾವಿಟಿ ಫ್ಲೈಟ್ ಬೈ ಡಾಕ್ಟರ್ ಸುರೇಶ್ ಕುಮಾರ್ ಅಂತ ಕೊಟ್ಟರೆ ಬರುತ್ತೆ. ನಂದೇ ವಿಡಿಯೋ ಇದೆ. ನಾನು ರಷ್ಯಾದಿಂದ ಮಾಡಿದ್ದೆ. ಬಂದಕ್ಕೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಎನ್ವಿರಾನ್ಮೆಂಟ್ ದೇ ಆರ್ ದೇರ್, ಬಾಡಿ ಕಂಡೀಷನ್, ಏಜ್, ಸೋ ಮೆನಿ ಫ್ಯಾಕ್ಟರ್ಸ್ ಆರ್. ಆಲ್ ಡಾಕ್ಟರ್ಸ್ ವಿಲ್ ಟೆಲ್ ದಟ್ ನೌ ಶಿ ಫಿಟ್ ಟು ಕಮ್ ಔಟ್ ಅಂಡ್ ಮೂವ್ ಲೈಕ್ ನಾರ್ಮಲ್ ಅನ್ನೋವರೆಗೂ. ಬಟ್ ತುಂಬಾ ಕಷ್ಟ ಪಡ್ತಾರೆ. ಸ್ವಲ್ಪ ದಿನ ಮೆಟ್ಲತ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾರೆ. ಜಾಸ್ತಿ ಭಾರ ಫೀಲಿಂಗ್ ಬರುತ್ತೆ ಅವ್ರಿಗೆ. ನಾವು ನಾರ್ಮಲಿ ಮೆಟ್ಲತ್ಕೊಂಡು ಹೋಗ್ತೀವಿ, ಅಲ್ಲೇನಾಗಿದೆ ಚೂರ್ ಸ್ಪೋರ್ಟ್ಸ್ ಕೊಟ್ರೆ 3-4 ಮೆಟ್ಲು ಹತ್ತು ಬಿಡ್ಬೋದು. ಬಿಕಾಸ್ ದಿಸ್ ನೋ ಗ್ರಾವಿಟಿ ಅಲ್ವಾ. ಸೊ ಇಲ್ಲೇನಾಯ್ತು, ಗ್ರಾವಿಟಿ ಭೂಮಿ ಹೇಳ್ಕೊಳಕ್ ಟ್ರೈ ಮಾಡುತ್ತೆ ಅಂತ ಗ್ರಾವಿಟೇಷನ್. ಅವಾಗ ಏನಾಯ್ತು, ಭಾರ ಫೀಲಿಂಗ್ ಆಗುತ್ತೆ, ಕೈ ಎತ್ತಕ್ಕೆ ಹೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಆ ತರ. ಸೊ ಇಟ್ ಟೇಕ್ ಸಮ್ ಟೈಮ್, ದೇ ವಿಲ್ ಬಿಕಮ್ ಆಲ್ ರೈಟ್, ನೋ ಪ್ರಾಬ್ಲಮ್. ಓಕೆ ಸರ್, ನಿಮಗೆ ಯಾವ ರೀತಿಯಾದಂತ ಸಿಚುವೇಶನ್ ಬಂದಿತ್ತು ಅಲ್ಲಿ ಹೋಗಿ ಬಂದ್ಮೇಲೆ? ಪರ್ಸನಲ್ ಫೀಲ್ ಆಯ್ತು? ನಾನು ISS ಸ್ಟೇಷನ್ಗೆ ಹೋಗಿಲ್ಲ. ಐ ವೆಂಟ್ ಟು ಝೀರೋ ಗ್ರಾವಿಟಿ ಫ್ಲೈಟ್ ಅಂತ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಏರೋ ಲ್ಯಾಬ್ ಅಂತ ಮಾಡಿರ್ತಾರೆ. ಟೋಟಲಿ ಸಿಮಿಲರ್ ಅಂದ್ರೆ ಇದು ಟ್ರೈನಿಂಗ್, ಬಿಫೋರ್ ಗೋಯಿಂಗ್ ಟ್ರೈನಿಂಗ್. ಅಂದ್ರೆ ನೀವು ರಿಯಲಿ ISS ಸ್ಟೇಷನ್ಗೆ ಹೋಗಿ ಮುಂಚೆ ಝೀರೋ ಗ್ರಾವಿಟಿ ಫ್ಲೈಟ್ ಇದೆ. ಐ ಕ್ಯಾನ್ ಶೇರ್ ದ ವಿಡಿಯೋ, ಐ ಕ್ಯಾನ್ ಜಸ್ಟ್ ಸಿ, ಕಳಿಸಿ ನೋಡಿ. ಏನಾಯ್ತು, ನಾವೇನ್ ಮಾಡ್ತೀವಿ, ಪ್ಯಾರಾಬೋಲಿಕ್ ಮೆನೂವರ್ಸ್ ಮಾಡಿ ದೊಡ್ಡ ಏರೋ ಲ್ಯಾಬ್ರೇಟರಿ ಹೋಗುತ್ತೆ ಮೇಲ್ಗಡೆ. ಅಲ್ಲಿ ನಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಯಾವುದೇ ಒಂದು ಸ್ಟೇಷನ್ ಹೋಗ್ಬೇಕು ಡೈರೆಕ್ಟ್ ಆಗಿ ಕಳ್ಸಕ್ಕಾಗಲ್ಲ, ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಆಗಿ ಒಂದು ಪೈಲಟ್ಗೆ ದೊಡ್ಡ ಏರ್ಕ್ರಾಫ್ಟ್ ಕೊಡಲ್ಲ, ಬಿಕಾಸ್ ಅವ್ನಿಗೆ ಟ್ರೈನಿಂಗ್ ಮಾಡಬೇಕು. ಅದಕ್ಕೆ ಎಷ್ಟು ಫ್ಲೈಯಿಂಗ್ ಅವರ್ಸ್ ಇದೆ ಅಂತ ಕೇಳ್ತಾರೆ. ಫ್ಲೈಯಿಂಗ್ ಅವರ್ಸ್ ಜಾಸ್ತಿ ಮಾಡಿದಷ್ಟು ಇಲ್ಲಿ ಗೆಟ್ ಬೆಟರ್, ದೆನ್ ಅಲ್ಲಿ ಬಿಕಮ್ ಪೈಲಟ್. ಅದೇ ತರ ನಮ್ಗೆ ಈ ತರ ಝೀರೋ ಗ್ರಾವಿಟಿ ಫ್ಲೈಯಿಂಗ್ ಅವರ್ಸ್ ಮಾಡಿಸ್ತಾರೆ. ನಮ್ಗೆ ಅದ್ರ ನೀರಲ್ಲಿ ಮಾಡಿಸ್ತಾರೆ, ಅಂದ್ರೆ ಆಕಾಶದಲ್ಲಿ ಮಾಡಿಸ್ತಾರೆ. ಆಕಾಶದಲ್ಲಿ ಪ್ಯಾರಾಬೋಲಿಕ್ ಮಾಡಿ ನಾವೆಲ್ಲ ಫ್ಲೋಟ್ ಆಗ್ತೀವಿ. ಫ್ಲೋಟ್ ಆಗಿ ಅದು ಮಾಡಿ ನಮ್ಗೆ ಅಭ್ಯಾಸ ಆಗತ್ತೆ. ಒನ್ಸ್ ಸೋ ಮಚ್ ಟೈಮ್ಸ್ ಆದ್ಮೇಲೆ ನಮ್ಮ ವಿ ಆರ್ ಎಲಿಜಿಬಲ್ ಟು ಗೋ ಫಾರ್ ಆಸ್ ಅನ್ ಆಸ್ಟ್ರೋನಾಟ್ ಟು ದಿ ISS ಸ್ಟೇಷನ್. ಅಲ್ಲಿ ನಮ್ಗೆ ಬೇಕಾದಷ್ಟು ಡಿಫ್ರೆಂಟ್ ಸೈನ್ಸ್ ಫೀಲ್ಡ್ ಅವರು, ಮೆಡಿಕಲ್ ಇರ್ಬೋದು, ಮೆಡಿಕಲ್ ಸೈನ್ಸ್ ಇರ್ಬೋದು, ಬಯಾಲಜಿಕಲ್ ಸೈನ್ಸ್ ಇರ್ಬೋದು, ಅಥವಾ ಯಾವ್ದನ್ನ ಎಕ್ಸ್ಪೆರಿಮೆಂಟ್ ಮಾಡೋ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನ ಏನೇನ್ ಮಾಡಬೇಕು ಅಂತ ಇವ್ರು ಟ್ರೈನಿಂಗ್ ಮಾಡಿ ಕಳಿಸ್ತಾರೆ. ಅವರು ಈ ಆಸ್ಟ್ರೋನಾಟ್ಸ್ ಬೋತ್ ಫಿಸಿಕಲಿ ಸ್ಟ್ರಾಂಗ್, ಫಿಸಿಕಲಿ ಫಿಟ್ ಅಂಡ್ ಆಸ್ ವೆಲ್ ಆಸ್ ಸೈಂಟಿಫಿಕಲಿ ಗೊತ್ತಿರೋನು ಕಳಿಸ್ತಾರೆ ಅಲ್ಲಿಗೆ. ಅಸ್ಟ್ರೋನಾಟ್ ಮಕ್ಕಳು ಕೇಳಿಸ್ಕೊಂತ ಇದ್ರೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದೀನಿ, ಇಟ್ಸ್ ನಾಟ್ ಓನ್ಲಿ ಐ ಆಮ್ ಸ್ಟ್ರಾಂಗ್ ಐ ಕ್ಯಾನ್ ಗೋ ಅಂತಲ್ಲ, ಯು ಶುಡ್ ಹ್ಯಾವ್ ಸೈಂಟಿಫಿಕ್ ನಾಲೆಜ್ ಇರಬೇಕು, ಫಿಸಿಕಲ್ ಫಿಟ್ ಇರಬೇಕು. ತುಂಬಾ ಸೈಂಟಿಫಿಕ್ ಸೈಂಟಿಸ್ಟ್ ಆಗಿ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಹೋಗಕ್ಕಾಗಲ್ಲ. ಸೊ ಬೋತ್ ಇರುವಂತವ್ರನ್ನ ಕಳಿಸಿ ಅಲ್ಲಿ ಟೆಸ್ಟಿಂಗ್ಸ್ ಮಾಡ್ತೇವೆ. ಆ ಟೆಸ್ಟಿಂಗ್ ಮಾಡಿದ ಡೈಲಿ ನಿಮ್ಗೆ ಮಾಡಿ ರಿಸಲ್ಟ್ ಎಲ್ಲ ಕಳಿಸ್ತಾ ಇರ್ತೀವಿ. ಝೀರೋ ಗ್ರಾವಿಟಿ, ಇದು ಫಾರ್ಮಾ ಟೆಸ್ಟ್ ಇರ್ಬೋದು, ಬಯಾಲಜಿಕಲ್ ಟೆಸ್ಟ್ ಇರ್ಬೋದು, ಬೇಕಾದಷ್ಟು ಟೆಸ್ಟ್ ಇರುತ್ತೆ. ಅದೆಲ್ಲ ಮಾಡಿದ ರಿಸಲ್ಟ್ಸ್ ಎಲ್ಲ ಕಳಿಸ್ತಾ ಇದ್ದೀವಿ. ಈ ಭೂಮಿ ಮೇಲಿರುವಂತ ಕಂಡೀಷನ್ಗೆ ಝೀರೋ ಗ್ರಾವಿಟಿಗೆ ಏನು ಬರುತ್ತೆ ಡಿಫ್ರೆನ್ಸ್, ಹೇಗೆ ಬರುವಂತ ಅದನ್ನೇ ಎಕ್ಸ್ಪೆರಿಮೆಂಟ್ ಮಾಡೋದು, ಅದೇ ಸಂಶೋಧನಾ ಅಂತ ಕರೆಯೋದು. ಆ ಸಂಶೋಧನೆ ರಿಸಲ್ಟ್ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಸುನಿತಾ ವಿಲಿಯಮ್ಸ್ ಅವರು ಅಂದ್ರೆ ದಿಸ್ ಇಸ್ ನಾಟ್ ಎ ಫಸ್ಟ್ ಟೈಮ್, ಸುಮಾರು ಸಾರಿ ಅವ್ರು ಹೋಗಿ ಬಂದಿದ್ದಾರೆ. ಹಾಗಾಗಿ ಅವರು ಇಲ್ಲಿಗೆ ಹೊಂದ್ಕೊಳ್ಳುವಂಥದ್ದು ಏನು ದೊಡ್ಡ ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ? ತೊಂದರೆ ಇಲ್ಲ, ಬಟ್ ಟೇಕ್ಸ್ ಟೈಮ್. ಕೆಲವರು 3 months ತಗೊಂಡಿದ್ದಾರೆ, ಕೆಲವು 6 months ತಗೊಂಡಿದ್ದಾರೆ. ಇಟ್ ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್, ನೀವು ಒಂದು 35ನೇ ವರ್ಷದ ಹುಡುಗನಿಗೂ 59 ವರ್ಷ, ಆಲ್ಮೋಸ್ಟ್ 60 ಇಯರ್ ನಾವು, ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ವಾ. ಫಿಸಿಕಲ್ ಫಿಟ್ನೆಸ್ ಬಾಡಿ ಟು ಬಾಡಿ ವೇರಿ ಆಗುತ್ತೆ. ಸೊ ಇಟ್ ಟೇಕ್ ಸಮ್ ಟೈಮ್, ದೇರ್ ಇಸ್ ನೋ ಪ್ರಾಬ್ಲಮ್. ಫುಲ್ ನಾರ್ಮಲ್ ಆಗುತ್ತೆ. ಮಾತುಕತೆ ಏನ್ ತೊಂದರೆ ಇಲ್ಲ. ಮೂವ್ಮೆಂಟ್ ಅಲ್ಲಿ ತುಂಬಾ ಕಷ್ಟ ಪಡ್ತೇವೆ. ಏನೋ ಕೈ ಎತ್ತಿ ಇಡ್ಬೇಕು ಅನ್ನೋ, ಕಾಲೆತ್ತಿ ಇಡ್ಬೇಕು, ತುಂಬಾ ಶಕ್ತಿ ಜಾಸ್ತಿ ಇರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಯಾವಾಗ ನಮ್ಮ ಮನಸ್ಸು, ನಮ್ಮ ಬಾಡಿ, ನಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೋ ಅಕ್ಲಮೆಟೈಸೇಷನ್ ಅಂತ ಕರೀತಾರೆ. ಇವತ್ತು ಅಕ್ಲಮೆಟೈಸ್ ಸಡನ್ಲಿ ನಿಮ್ಮನ್ನ ಈ ಬೆಂಗಳೂರು ತಗೊಂಡೋಗ್ಬಿಟ್ಟು ಸಡನ್ ಆಗಿ 0 degree ಯಾವ್ದಾನ ಒಂದು ಹಿಮಾಲಯ ಬಿಟ್ಬಿಟ್ರೆ ನಿಮ್ಗೆ 5 ನಿಮಿಷಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದು 3 days 4 days 5 days ಅಕ್ಲಮೆಟೈಸೇಷನ್ ಆಗುತ್ತೆ. ಬಾಡಿ ಟ್ರೈ ಟು ಅಡಾಪ್ಟ್ ದಟ್ ಟೆಂಪರೇಚರ್, ಅದು ಕಂಡೀಷನ್ ಮಾಡ್ಕೊಳ್ತಾ ಹೋಗುತ್ತೆ. ಅವನು ಒಂದು ತಿಂಗಳಾದ್ಮೇಲೆ ನೀವು ನಾರ್ಮಲ್ ಆಗಿ ಇರ್ತಾರೆ ಆ ಥರ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು
ನಿವೃತ್ತ ಬಾಹ್ಯಾಕಾಶ ವಿಜ್ಞಾನಿಯವರು ಸುರೇಶ್ ಕುಮಾರ್ ಅವರು ಸರ್ ಕೊಟ್ಟಂತ ಮಾಹಿತಿಯನ್ನು ಕೇಳ್ಕೊಳ್ತೀವಿ. ಯಾವ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದ ನಂತರದಲ್ಲಿ ಏನೆಲ್ಲ ಮಾಡಲಾಗತ್ತೆ ಅಂದ್ರೆ ಅವರನ್ನ ವಿಶೇಷವಾದಂತಹ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ ಈಗಾಗಲೇ, ಅಲ್ಲಿ ಅವರನ್ನ ಇಡಲಾಗತ್ತೆ. ಬಟ್ ಯಾರಿಗೂ ಕೂಡ ಅವರನ್ನ ಮೀಟ್ ಮಾಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಅವರು ಭೂಮಿಗೆ ಹೊಂದಿಕೊಳ್ಳುವಷ್ಟು ದಿನ ಸಪರೇಟ್ ಆಗಿ ಅವರನ್ನ ಹ್ಯಾಂಡಲ್ ಮಾಡಲಾಗತ್ತೆ, ಮಾನಿಟರಿಂಗ್ ಮಾಡಲಾಗತ್ತೆ. ಅದಾದ್ಮೇಲೆ ಅವರು ಆದಷ್ಟು ಬೇಗ ಒಂದಿಷ್ಟು ಜನ 3 ತಿಂಗಳ ಕಾಲ ಟೈಮ್ ತೆಗೆದುಕೊಳ್ತಾರೆ ಭೂಮಿಗೆ ಹೊಂದ್ಕೊಳ್ಬೇಕು ಅಂತ ಇದ್ರೆ. ಸುನೀತಾ ವಿಲಿಯಮ್ಸ್ ಅವರು ಆಲ್ಮೋಸ್ಟ್ ಈಗ ಸುಮಾರು ಸಾರಿ ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಆಲ್ಮೋಸ್ಟ್ ಅಂತ ದೊಡ್ಡ ಮಟ್ಟದ ತೊಂದರೆ ಏನೂ ಆಗೋದಿಲ್ಲ. ಸಿ ಈಸ್ ಎಕ್ಸ್ಪೀರಿಯನ್ಸ್ಡ್. ಸೊ ಹಾಗಾಗಿ ಆದಷ್ಟು ಬೇಗ ಭೂಮಿಗೆ ಹೊಂದ್ಕೊಳ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ.